ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಇವತ್ತು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೆರಗ್ ಕಡೆ ನಾನು ಚಿಕ್ಕದಾಗಿ ಪ್ಲೀಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ಲೀಟಿಂಗ್ ಸೈಜು ಎಷ್ಟಿರಬೇಕು ಅನ್ನೋದು ನಿಮ್ಮ ರಿಕ್ವೈರ್ಮೆಂಟ್ಗೆ ಬಿಟ್ಟಿದ್ದು. ತುಂಬ ದಪ್ಪ ಇದ್ದರೆ, ತುಂಬ ಚಿಕ್ಕ ಪ್ಲೀಟಿಂಗ್ ಮಾಡಿದ್ರೆ ಅಷ್ಟು ಅವ್ರಿಗೆ ಕಂಫರ್ಟ್ ಅನಿಸಲ್ಲ. ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಅಥವಾ ಮೀಡಿಯಮ್ ಟು ಸ್ಲಿಮ್ ಇದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಪ್ಲೀಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜೇ ಮಾಡ್ತಾಯಿದ್ದೀನಿ. ಸೇಫ್ಟಿ ಪಿನ್ ಹಾಕ್ಕೊಂಡು ನಾನಿಲ್ಲಿ ಸಿಗಿಸ್ಕೊಳ್ಳೋ ಕಡೆ, ಅಂದರೆ ಸ್ಟಾರ್ಟಿಂಗ್ ಟಕ್ ಮಾಡ್ತೀವಲ್ವಾ, ಅಲ್ಲಿ ನಾನು 1 ಆರ್ಮಷ್ಟು ತೊಗೊಂಡಿದ್ದೀನಿ. ಫಾಲ್ ಅನ್ನೋದು ಯಾವಾಗಲೂ ಕೆಳಗಡೆ ಇರಬೇಕು. ಆ ಥರ ನೋಡಿಕೊಂಡು ತೊಗೊಳ್ಳಿ. ಸ್ಟಾರ್ಟಿಂಗ್ ಹೊಸಬ್ರಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಫಾಲ್ ಅನ್ನೋದು ಕೆಳಗಡೆ ಬರಬೇಕು. ಟಕ್ ಮಾಡೋ ಕಡೆ ಮೇಲ್ಗಡೆ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ಅಳತೆಗೆ ನಾನು 1 ಆರ್ಮಷ್ಟು ತೊಗೊತಾ ಇದ್ದೀನಿ. ಇಲ್ಲಿ ಒಂದು ಫುಲ್ ಆರ್ಮಷ್ಟು ಬೇಕಾಗಲ್ಲ. ನಾನು ಮೀಡಿಯಮ್ ಸೈಜ್ ಮಾಡ್ತಾ ಇರೋದ್ರಿಂದ 3/4 ಆರ್ಮಷ್ಟು ತೊಗೊಂಡು ನಾನು ಮಿಡಲ್ ಪ್ಲೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಪ್ಲೀಟ್ ತೆಗ್ದಷ್ಟು ನಮಗೆ ಜಾಸ್ತಿ ನೆರಿಗೆಗಳು ಬರುತ್ತೆ. ತೆಗ್ದಾದ್ಮೇಲೆ ಇಲ್ಲಿ ನಾನು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಬಾಡಿ ಮೆಷರ್ಮೆಂಟ್ನ ನೋಡಿಕೊಂಡು ನೀವು ಮಿಡಲ್ ಪ್ಲೇಟ್ನ ಮಾಡ್ಕೊಳ್ಬೋದು. ಮೀಡಿಯಮ್ ಸೈಜಿಗೆ ಮಾಡ್ತಾ ಇದ್ದೀವಿ ಅಂದರೆ ಒಂದು 7 to 8 ಪ್ಲೀಟ್ವರೆಗೂ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆರಗ್ ಕಡೆದನ್ನು ಒಂದು ಸ್ಯಾರಿ ಕ್ಲಿಪ್ ಸಿಗುತ್ತೆ, ಅದರಿಂದ ಹೋಲ್ಡ್ ಮಾಡಿ ಪ್ಲೀಟಿಂಗ್ ಮಾಡ್ತಾ ಹೋಗ್ತೀನಿ. ಈ ಪ್ಲೀಟಿಂಗ್ ಮಾಡೋದು ಬೈ ಪ್ರಾಕ್ಟೀಸಿಂದನೇ ಬರುತ್ತೆ. 1-2-3 ಸರಿ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಾವು ಆರಾಮಾಗಿ ಮಾಡ್ಕೊಬೋದು. ನಿಮ್ಮ ಹತ್ರ ಐರನಿಂಗ್ ಟೇಬಲ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಟೇಬಲ್ ಮೇಲೇ ಹಾಕ್ಕೊಂಡು ಪ್ಲೀಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಬೋದು. ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಸಡನ್ನಾಗಿ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀವಿ ಅಥವಾ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡ್ತಿರ್ತೀವಿ ಅಂದರೆ 5 ಮಿನಿಟ್ಸಲ್ಲೇ ನಾವು ಪರ್ಫೆಕ್ಟಾಗಿ ಸ್ಯಾರಿ ಡ್ರೆಪ್ನ ಮಾಡ್ಕೊಂಬಿಡ್ಬೋದು. ನೋಡಿ, ಇವಾಗ ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ. ನಮಗೆ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟಕ್ಕೆ ನೋಡಿಕೊಂಡು ನಾವು ಪಿನ್ನನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನಾವು ಸೆಂಟರ್ ಪ್ಲೀಟ್ನ ಅರೇಂಜ್ ಮಾಡ್ಕೊಳ್ಳೋಣ. ಸೆಂಟರ್ ಪ್ಲೀಟಲ್ಲಿ ಫಸ್ಟ್ ಲೇಯರ್ನ ತೊಗೊಂಡು ನಾನು ಸ್ಟ್ರೈಟ್ ಲೈನಾಗಿ ಇಟ್ಕೊತಿದ್ದೀನಿ. ನಿಮಗೆ ತೋರಿಸ್ತಾ ಇರೋ ಹಾಗೇ ಪ್ಲೀಟ್ನ ಸ್ಟ್ರೈಟಾಗಿ ಇಟ್ಕೊಂಡು ನೆಕ್ಸ್ಟ್ ಪ್ಲೀಟ್ನ 1/2 ಇಂಚ್ ಬಿಟ್ಬಿಟ್ಟು ಹಿಡಿತಾ ಇದ್ದೀನಿ. ಇದೇ ಥರ 1/2 ಇಂಚು ಬಿಟ್ಬಿಟ್ಟು ನಾವು ಇಟ್ಕೊಳ್ತಾ ಬರಬೇಕಾಗತ್ತೆ. ಎಲ್ಲ ಪ್ಲೀಟ್ಸು ನಮಗೆ ಆರಾಮಾಗಿ ವಿಸಿಬಲ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಪಿನ್ನಿಂಗ್ ಮಾಡಿಕೊಂಡು ಮಿಡಲಲ್ಲೂ ಅಷ್ಟೇ ಸೇಮ್ 1/2 ಇಂಚಾಗಿ ಇಟ್ಕೊಂಡು ಪಿನ್ನಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ನಾವು ಟಕ್ ಮಾಡ್ಕೊತೀವಲ್ವ, ಅಲ್ಲೂ ಸಹ ನಾನು 1/2 ಇಂಚು ಬಿಟ್ಬಿಟ್ಟು ಪಿನ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ಎಷ್ಟೇ ಥಿಕ್ನೆಸ್ ಇರೋ ಸ್ಯಾರಿ ಆದರೂ ನಾವು ಆರಾಮಾಗಿ ಉಟ್ಕೊಳ್ಬೋದು, ಅಂದರೆ ತುಂಬ ಸ್ಲಿಮ್ಮಾಗಿ ಕಾಣ್ತೀವಿ. ಹಾಗೆ ಇದನ್ನು ಐರನಿಂಗ್ ಮಾಡ್ಕೊಂಡ್ಬಿಡೋಣ. ಐರನಿಂಗ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ನಾವು ಹೀಟ್ನ ಲೋ ಆಗೇ ಇಟ್ಕೊಂಡಿರಬೇಕು. ಅಂದರೆ ಸಿಲ್ಕ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರಲ್ಲಿ ಇಟ್ಕೊಂಡು ಮಾಡಿದ್ರೆ ಬೆಟರು. ಇವಾಗ ನಾವು ಸೆರಗ್ ಕಡೆದು ಐರನಿಂಗ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡಿಕೊಂಡು ಬೇಕಾದರೆ ನಾವು ಐರನಿಂಗ್ನ ಮಾಡ್ಕೊಳ್ಬೋದು. ಆವಾಗಲೇ ನಾವು ಮೆಷರ್ಮೆಂಟ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಪಿನ್ ಹಾಕಿರ್ತೀವಿ. ಇದಾದಮೇಲೆ ನಾನು 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಅರೇಂಜ್ ಮಾಡಿಕೊಂಡು ಆಮೇಲೆ ಐರನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೆಷರ್ಮೆಂಟ್ ಟೇಪಲ್ಲಿ ಅಳತೆ ಮಾಡಿಕೊಂಡು ಆಮೇಲೆ ಐರನ್ ಮಾಡ್ತೀನಿ ಅನ್ನೋದಾದರೆ ಶೋಲ್ಡರಿಂದ 15 ಇಂಚಸ್ವರೆಗೂ ಕೆಳಗಡೆವರೆಗೂ ನಾವು ಐರನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ಇವಾಗ ನೋಡಿ, ಒಂದ್ಸರಿ ಹಾಕಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಪರ್ಫೆಕ್ಟಾಗಿದೆ ಅಂತ. ಇದಾದಮೇಲೆ ನಾನು ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಸ್ಯಾರಿನ ನಾವು ಉಲ್ಟಾ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹೇಗೆ ಅರೇಂಜ್ ಮಾಡಿ ತೋರಿಸಿದ್ದೀನಿ ಅದೇ ಥರನೇ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ನಾವು ಸಿಗಿಸ್ಕೊತೀವಲ್ವ, ಆ ಸೈಡಿಂದು ನಮ್ಗೆ ಆಪೋಸಿಟ್ ಇರಬೇಕು. ಅಂದರೆ ಕೆಳಗಡೆ ಬಿಟ್ಕೊಂಡಿರ್ತೀವಿ, ಸೆರಗ್ ಕಡೆದು ಏನೇ ಇರುತ್ತೆ ಅದು ನಮ್ಮ ಸೈಡೇ ಇರುತ್ತೆ. ಆ ಥರ ಅರೇಂಜ್ ಮಾಡ್ಕೊಳ್ಬೇಕು. ಟಕ್ಕಿಂಗ್ ಮಾಡ್ಕೊಳ್ಳೋ ಕಡೆದನ್ನು ಎತ್ಬಿಟ್ಟು ನಾನು ಸ್ಕ್ವಯರ್ ಆಗಿ ಹಾಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಜಿಗ್ಜ್ಯಾಗ್ ಟೈಪಲ್ಲಿ ನಾನು ಫೋಲ್ಡಿಂಗ್ನ ಮಾಡ್ಕೊತಿದ್ದೀನಿ. ನೀವೇ ಒಂದ್ಸರಿ ಟ್ರೈ ಮಾಡೋವರೆಗೂ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಈಸಿ ಆಗಿಬಿಡುತ್ತೆ. ಇಲ್ಲಿ ನಾನು ಸ್ಯಾರಿನ 4 ಡಿವೈಡ್ ಆಗಿ ಮಾಡ್ತಿದ್ದೀನಿ, ಅಂದರೆ 4 ಬಾಕ್ಸಸ್ ಅಂತ ಅಂದ್ಕೊಳ್ಳಿ. ಸೆಕೆಂಡ್ನೇ ಬಾಕ್ಸಲ್ಲಿ ನಾನು ಸೆರಗನ್ನ ಹಾಕ್ಕೊಂಡಿದ್ದೀನಿ. ಬಾಕ್ಸ್ ಎಷ್ಟು ಸೈಜ್ ಇರುತ್ತೋ ಅಷ್ಟನ್ನು ನಾನು ತೆಗೆದು ಮುಂದೆ ಹಾಕ್ಕೊಂಡು ಕ್ಲಿಪ್ನ ಹಾಕ್ಕೊತಿದ್ದೀನಿ.
ಕ್ಲಿಪ್ ಹಾಕ್ಕೊಳ್ಳೋದ್ರಿಂದ ಸ್ಯಾರಿ ನಮಗೆ ಜಾರಲ್ಲ, ಆ ಪರ್ಪಸ್ಗೋಸ್ಕರ ಕ್ಲಿಪ್ನ ಹಾಕ್ಕೊಂಡೆ ಅಷ್ಟೇ. ಇದಾದಮೇಲೆ ರಿಮೈನಿಂಗ್ ಏನು ಸ್ಯಾರಿ ನಮಗೆ ಮಿಕ್ಕಿರುತ್ತೆ ಅದನ್ನು ನಾನು ಈ ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದೇ ಥರನೇ ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸ್ಯಾರಿನ ಫಸ್ಟ್ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಫೋಲ್ಡ್ ಮಾಡಾದಮೇಲೆ ನಾವು ಲಾಸ್ಟ್ ಫೋಲ್ಡಿಂಗಿಂದ ಬರಬೇಕಾಗತ್ತೆ. ಇಲ್ಲಿ ನೋಡಿ, ಮುಕ್ಕಾಲ್ವರೆಗೂ ಹಾಕ್ಕೊಂಡು ಮತ್ತು ಇನ್ನೊಂದು ಸೈಡನ್ನ ಲಾಸ್ಟ್ವರೆಗೂ ಹಾಕ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಸ್ಯಾರಿನೇ ಉಲ್ಟಾ ಮಾಡ್ಕೊತಿದ್ದೀನಿ. ಕ್ಲಿಪ್ನ ಓಪನ್ ಮಾಡಿ ನೋಡಿ, ಇಲ್ಲಿ ಈ ಥರ ಸ್ಯಾರಿನೇ ಉಲ್ಟಾ ಮಾಡಿಕೊಂಡ್ರೆ ನಾವೇನು ಐರನಿಂಗ್ ಮಾಡ್ಕೊಂಡಿದ್ವಿ ಅದೆಲ್ಲ ನೀಟಾಗಿ ನಮಗೆ ಇಲ್ಲಿ ಅರೇಂಜ್ ಮಾಡ್ಕೊಳ್ಬೋದು. ಸೆರಗನ್ನ ನಾನಿಲ್ಲಿ ಸ್ಯಾರಿ ಸುತ್ತ ಹಾಕ್ಕೊಳ್ತಾ ಬರ್ತಿದ್ದೀನಿ. ಸೆರಗು ಎಷ್ಟುದ್ದ ಇರುತ್ತೆ ನೋಡಿಕೊಂಡು ಸ್ಯಾರಿ ಸುತ್ತ ಅದನ್ನು ಹಾಕ್ಕೊಳ್ತಾ ಬರಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಹಾಗೆ ಫಾಲೋ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇದನ್ನು ಸೆಕ್ಯೂರ್ ಮಾಡೋಕ್ಕೆ ನಾವು ಪಿನ್ನನ್ನು ಹಾಕ್ಕೊಳ್ಳೇಬೇಕು. ಇವಾಗ ನೋಡಿ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಿಮಗೆ ಯಾರಿಗಾದರೂ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಕಲಿಬೇಕು ಅಂತಿದ್ರೆ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.